पति ब्रह्मचारी। ನಿನ್ನೆ ಒಳಗೆ ಆರತಿ ಎಲ್ಲ ಎತ್ತಾ ಇದ್ದೆ. ನಿನ್ನೆ ರಾತ್ರಿ ಒಂದೇ ಬೆಡ್ ಮೇಲೆ ಒಂದೇ ರೂಮಲ್ಲಿ. ಸಾಕು. ಸೂರಜ್ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ, ಆದ್ರೆ ಯಾರಿಗೋಸ್ಕರನೂ ತನ್ನ ಬ್ರಹ್ಮಚರ್ಯತ್ವನ ಬಿಟ್ಕೊಡಲ್ಲ, ಗೊತ್ತಾಯ್ತಾ? ಆ ಮದ್ವೆ ಒಂದು ಸಿಚುವೇಶನ್ ಅಲ್ಲಿ ಆಗಿದ್ದು, ಅದು ಒಂದು ಕಾಂಟ್ರಾಕ್ಟ್ ಅಷ್ಟೇ. ಒಂದ್ ಕಡೆ ಯಜಮಾನರು ಆಜ್ಞೆನ ತೆಗೆದು ಹಾಕೋಕ್ಕಾಗ್ಲಿಲ್ಲ, ಇನ್ನೊಂದ್ ಕಡೆ ನನಗೆ ದುಡ್ಡು ಬೇಕಾಗಿತ್ತು, ಅದಕ್ಕೋಸ್ಕರ ಈ ಮದ್ವೆ ಆದೆ. ಇದ್ರ ಮೇಲೂ ನೀನ್ ಅದೇನ್ ಅರ್ಥ ಮಾಡ್ಕೋತೆ ಮಾಡ್ಕೋ, ನನಗೇನು ಆಗ್ಬೇಕಾಗಿದ್ದಿಲ್ಲ. ಒಂದು ಹುಚ್ಚಿ ಇಲ್ಲಿ ನಿಂತಿದ್ದಾಳೆ, ಇನ್ನೊಂದು ಹುಚ್ಚಿಯಲ್ಲಿ ಮನೇಲಿ ಕುತ್ಕೊಂಡು ನನ್ನ ಪ್ರಾಣ ತಿನ್ನೋದಕ್ಕೆ ಅಂತ ಕಾಯ್ತಾ ಇದ್ದಾಳೆ. ಇಬ್ರು ಸೇರ್ಕೊಂಡು ನನ್ನ ಸಾಯಿಸ್ತಾ ಇದಾರೆ. ಇಲ್ಲಿ ನಾನು ಸಾಯೋವರೆಗೂ ನೆಮ್ಮದಿ ಇಲ್ಲ ಅನ್ಸುತ್ತೆ ಇವ್ರಿಗೆಲ್ಲ. ಚಿಕ್ಕಪ್ಪ, ಹೊಟ್ಟೆ ಹಶ್ವಾಗಿದ್ರೆ ಏನಾದ್ರೂ ಮಾಡ್ಲಾ ನಾನು? ಇಲ್ಲಮ್ಮ, ಇದು ನನಗೆ ಅಂತ ನಾನು ಮಾಡ್ಕೋತಾ ಇಲ್ಲ, ಆ ಹುಡುಗಿಗೋಸ್ಕರ. ಅವ್ರ ಮನೇಲಿ ಇದೇ ತರ ತಿಂತಾಳೆ ಅನ್ಸುತ್ತೆ. ಅಯ್ಯೋ ದರಿದ್ರದವಳೆ, ಎಲ್ಲ ಪಾಲಿಂದು ಪಿಸ್ತಾ ಬಾದಾಮಿ ನೀನೊಬ್ಳೆ ತಿಂತಾ ಇದ್ಯಾ? ನಿಮ್ಮಮ್ಮ ಕಳಿಸಿರೋದು ಅನ್ಕೊಂಡ್ಯಾ? ಈಗ ನಿನಗ್ ಪಾಯಸನೂ ಸಿಗಲ್ಲ, ಈ ಪಿಸ್ತಾ ಬಾದಾಮಿನೂ ಸಿಗಲ್ಲ. ಹೋಗು. ನಾಲ್ಕು ಬಾದಾಮಿ ಗೋಡಂಬಿ ತಿನ್ನೋದ್ರಿಂದ ನಮ್ಮತ್ತೆ ಪಾಯಸನೇ ಕೊಡಲ್ಲ ಅಂದ್ರು. ಚಿಕ್ಕಪ್ಪ ನೋಡಿದ್ರೆ ಹೊಸ ಸೊಸೆಗೆ ಸೇವೆ ಮಾಡಕ್ಕೆ ಶುರು ಮಾಡ್ಬಿಟ್ರು. ಮಹಾರಾಣಿ ದೊಡ್ಡ ಸಾವುಕಾರರು. ಒಂದು ಉಗ್ರಲ್ಲಿರೋ ಮಣ್ಣು ಕೂಡ ತಂದಿಲ್ಲ ಅಮ್ಮನ ಮನೆಯಿಂದ. ತಗೋ, ತಿನ್ನು ತಿನ್ನು ಮಗು, ಇಲ್ಲಾಂದ್ರೆ ಶಕ್ತಿ ಎಲ್ಲಿಂದ ಬರುತ್ತೆ? ಬಲ ಇದ್ರೆ ಏನ್ ಪ್ರಯೋಜನ? ಯಾರ ಜೊತೆ ಜಗಳ ಮಾಡ್ಲಿ? ಯಾವ ನಿರ್ಧಾರದ ಜೊತೆ ಹೋರಾಡ್ಲಿ? ನಮ್ಮಪ್ಪ ನನಗೋಸ್ಕರ ತಗೊಂಡಿದ್ ನಿರ್ಧಾರಕ್ಕ ಅಥವಾ ಆ ಗೂಂಡ ಜೊತೆ? ಅವನನ್ನಂತೂ ನನ್ನ ಗಂಡ ಅಂತಾನು ಒಪ್ಕೊಳಕ್ ಆಗಲ್ಲ, ಯಾವತ್ತಿಗೂ ಇಲ್ಲ. ನೋಡಮ್ಮ, ಈ ಮನೇಲಿ ನಿಮ್ಮ ಮನೇಲಿರೋ ಥರ ರೂಮ್ ಆಗಲಿ ಬಾಗಿಲಾಗಲಿ ಅಷ್ಟೊಂದು ದೊಡ್ಡದಾಗಿರಲ್ಲಮ್ಮ. ಆದರೆ ಮನ್ಸು ತುಂಬ ದೊಡ್ಡದು. ಆದರೆ ಒಂದಂತೂ ಹೇಳ್ಬೋದು, ಏನಂದ್ರೆ ಎಲ್ಲಿವರೆಗೂ ನೀನು ಇಲ್ಲಿರ್ತೀಯೋ ನನ್ನ ಮಗಳಾಗಿರ್ತೀಯ. ನಿನಗೇನು ಬೇಕು, ಯಾವಾಗ ಬೇಕು ನನಗೆ ಹೇಳ್ಬಿಡು ಸಾಕು, ನಾನು ನೋಡ್ಕೋತೀನಿ. ವರ್ಷಾನ್ಗಟ್ಲೆ ನನಗಿಷ್ಟ ಬಂದಾಗ ಬದುಕಿದ್ದೀನಿ, ಆದ್ರೆ ನನಗ್ ಮಾತ್ರ ಯಾವತ್ತೂ ಯಾರು ಬಂದ್ ಕೇಳಲೇ ಇಲ್ಲ ನನಗೇನ್ ಬೇಕು ಅಂತ. ನಾನು ಕೇಳಿದ್ರು ಏನ್ ಕೇಳ್ಬೇಕಿತ್ತು ಆ ದೇವ್ರ ಹತ್ರ? ಆ ಸುಳ್ಳಿನ ಜೀವನ, ನಾನು ಪ್ರತಿ ಕ್ಷಣನೂ ಅದೇ ನಿಜ ಅನ್ಕೊಂಡಿದ್ದೆ. ಈಗ ನಿನ್ನೆ ಮತ್ತೆ ಇವತ್ತು ಏನೆಲ್ಲ ನಡೀತೋ ಅದು ಕನ್ಸಾಗಿ ಮಾಯ ಆಗ್ಬಿಡಲ್ವಾ? ನನಗೆ ಯಾವುದೇ ರೀತಿನಲ್ಲೂ ನನ್ನ ಹಳೆ ಅಪ್ಪ ಸಿಗೋದೇ ಇಲ್ವಾ? ಅವ್ರವ್ರ ಗುಂಬೆನ ಅವ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು, ನನ್ನ ನೋಡ್ಕೋತಾ ಇದ್ರು. ಮತ್ತವರು ಅವ್ರ ಆಟಕ್ಕೋಸ್ಕರ ನನಗೆ ಜೀವನದಲ್ಲಿ ತುಂಬಾ ದೊಡ್ಡ ಶಿಕ್ಷೆ ಕೊಟ್ಬಿಟ್ರು.
ಸ್ವಂತ ಮಗಳನ್ನ ನರಕದಲ್ಲಿ ತಳ್ಳೋದಕ್ಕೆ ಹೇಗೆ ಮನ್ಸು ಬಂತ ಅವಳಪ್ಪಂಗೆ? ಅಯ್ಯೋ ಪೂರನ್, ಫೋನ್ ಮಾಡು ಸೂರಜ್ಗೆ, ಕೇಳಿ ಎಲ್ಲಿದ್ದಾನೆ ಅಂತ. ಇನ್ನೂ ಬಂದೇ ಇಲ್ಲ. ಆ ದಿನಗಳು ಹೋಯ್ತು ಅಮ್ಮ. ನೀವು ಸೂರಜ್ನ ಕರೆದ ತಕ್ಷಣ ಅವನು ಹಾಜರಾಗ್ತಿದ್ದ. ಈಗ ಮದುವೆ ಆದಮೇಲೆ ನಿಮ್ಮ ಕಣ್ಣು ಕಾಣಲ್ಲ ಬಿಡಿ. ನಾನು ಬಂದಿದ್ದೀನಲ್ಲ ಆಂಟಿ, ಸೂರಜ್ಜು ಬಂದ್ಬಿಡ್ತಾನೆ. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ನೀನೊಬ್ಳೇ ಇರೋದು ನನ್ನ ಬಗ್ಗೆ ಕಾಳಜಿ ತೋರ್ಸಕ್ಕೆ. ಕುಂಕುಮ, ಇದೆಲ್ಲಿಂದ ಬಂತು? ಏನಾದ್ರೂ ಸೂರಜ್ಜು ಅವನ್ ಬ್ರಹ್ಮಚರ್ಯನ ಮುರ್ದಿಲ್ಲ ತಾನೆ? ನಿನ್ನ ಹಣೆಯಲ್ಲಿ ಕುಂಕುಮ ಇಟ್ಟು ಆ ಬ್ರಹ್ಮಚಾರಿ ಜೊತೆ ಮದ್ವೆ ಆಗೋಕ್ಕೂ ಅದೃಷ್ಟ ಮಾಡಿರ್ಬೇಕು ಆಂಟಿ. ಹ? ಏನಿಲ್ಲ, ನಾನಿವತ್ತು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ನಮಸ್ಕಾರ ಮಾಡ್ಬೇಕಾದ್ರೆ ಮೋಸ್ಟ್ಲಿ ಗೊತ್ತಾಗದೆ ಹಚ್ಕೊಂಡಿದ್ದೀನಿ ಅನ್ಸತ್ತೆ. ಇದು ಆ ತಾಯಿ ಕರುಣೆ ಅನ್ಕೊಳಮ್ಮ. ನೋಡ್ತಾ ಇರು, ಒಂದಲ್ಲ ಒಂದಿನ ನಿನ್ನ ಹಣೆಯಲ್ಲಿ ಸೂರಜ್ ಹೆಸರಿಂದೆ ಕುಂಕುಮ ಇರುತ್ತೆ. ನಿಮ್ಮ ಆರೋಗ್ಯ ಸರಿ ಹೋಗಿದ್ದಿದ್ರೆ ನಿಮ್ಗೆಲ್ಲ ಸತ್ಯ ಹೇಳ್ಬಿಡ್ತಿದ್ದೆ. ಸೂರಜ್ಜು ಇನ್ನೊಬ್ಳು ಹುಡುಗಿನ ಮದ್ವೆ ಆಗಿದ್ದಾನೆ ಅಂತ. ನೀರು. ನೀರು ನೀರು. ತಗೊಮ್ಮ. ಅಣ್ಣ, ಇದ್ರಲ್ಲೇನಿದೆ? ಅವಳಿಗೆ ಅಭ್ಯಾಸ ಇಲ್ವಲ್ಲ ನಲ್ಲಿ ನೀರು ಕುಡ್ದು, ಆರೋಗ್ಯ ಕೆಡುತ್ತೆ ಅಷ್ಟೇ. ಆಮೇಲೆ ಇಷ್ಟು ಕಾಸ್ಟ್ಲಿ ನೀರು, ಅದು ಇಷ್ಟೊಂದ? सा भी मेरी तरह ना कहीं से मैं तेरी तरह, मिलके भी दोनों हैं अजनबी, कैसी है ये दास्ता, ये दास्ता। तू कहाँ मैं कहाँ, तू कहाँ ಅದಕ್ಕೆ ಇವತ್ ಬೆಳಗ್ಗೆ ಮಡಕೆ ನೀರ್ ಕುಡ್ದಿಲ್ಲ. ನಂಗೆ ಇಷ್ಟು ಚಿಕ್ಕ ವಿಷಯನೂ ಗೊತ್ತಾಗ್ಲಿಲ್ಲ ನೋಡು. ನಂಗ್ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ಈ ಈಶಾ ಬಂದಾಗಿಂದ ಈ ಸೂರಜ್ ಅಣ್ಣ ಇಷ್ಟ ಬೇಗ ಹೇಗ್ ಬದ್ಲಾಗ್ತಿದ್ದಾನೆ? ಅಂದ್ರೆ ಏನ? 1 2 3 4 5 6 7 8 9 10 ಒಂದು ಬಾಟ್ಲಿಗೆ 10 ರೂಪಾಯಿ ಆದ್ರೆ 240 ಆಯ್ತು. ಡ್ರೈ ಫ್ರೂಟ್ಸ್ 100 ರೂಪಾಯಿ ಅಂತ ಇಟ್ಕೊಂಡ್ರು 340. ಬೆಳಿಗ್ಗೆ 340 ರೂಪಾಯಿ ಹಾಳು ಮಾಡ್ಬಿಟ್ಲು ಈ ಮಹಾರಾಣಿ. ಇವಳಿಗೆ ಏನೇನ್ ಖರ್ಚಾಗ್ತಿದ್ಯೋ ಅದನ್ನೆಲ್ಲ ಲೆಕ್ಕ ಇಡ್ಬೇಕು ನಾನು. ಮೊದಲನೇ ಸಲ ಅಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೇನೆ. ಇಲ್ಲಿ ನಡೀತಿದ್ಯಲ್ಲ ಈ ಎಲ್ಲ ಆಟಗಳು, ಇದೆಲ್ಲಾನು ಅಮ್ಮಂಗೆ ಹೇಳಲೇಬೇಕು. ಹೇಗೆ ಹೇಳೋದು? ಹೇಗೆ ಹೇಳಿ? ಹಾಸ್ಪಿಟಲ್ ಅಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ.
ಇವ್ರಿಗೆ ಯಾರಿಗಾದ್ರೂ ಗೊತ್ತಾಗೋದ್ರೆ ನಾನು ಅಮ್ಮಂಗೆಲ್ಲ ಹೇಳ್ದೆ ಅಂತ ಮತ್ತೆ ನನ್ನ ಪ್ರಾಣ ತೆಗೆದ್ಬಿಡ್ತಾರೆ. ಕ್ಲಾಸ್ ಇಷ್ಟೊಂದು ಬಿಸಿಯಾಗಿದೆ, ಒಂದ್ ವೇಳೆ ಜ್ವರ ಬಂದಿದ್ಯಾ? ಕಾವ್ಯ, ಒಂದ್ಸಲ ಚೆಕ್ ಮಾಡು, ಅವಳಿಗೆ ಜ್ವರ ಏನಾದರೂ ಬಂದಿದ್ಯಾ ಹೇಗೆ? ಇವ್ರಿಗೆ ತುಂಬಾ ಜ್ವರ ಇದೆ ಅಣ್ಣ. ಅಯ್ಯೋ, ಅಮ್ಮ ಅಮ್ಮ ತಗೋ ಇದನ್ನ, ಅವಳ ಹಣೆಗೆ ತಣ್ಣೀರು ಇಡ್ತಾ ಇರು, ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಅಯ್ಯೋ ದೇವ್ರೆ, ಇವ್ರ ಜ್ವರ ಯಾಕೆ ಕಮ್ಮಿ ಆಗ್ತಿಲ್ಲ? ಕಾವ್ಯ ತಗೊಳಮ್ಮ, ಡಾಕ್ಟ್ರು ಬರೋ ತನಕ ಆದರೂ ಈ ಮಾತ್ರೆಗಳನ್ನ ಕೊಡು, ಜ್ವರ ಕಮ್ಮಿ ಆದರೂ ಆಗ್ಬೋದು. ಅತಿಗೆ ಹುಡುಗಿರು ಅವ್ರ ಮದುವೆ ಬಗ್ಗೆ ಕನ್ಸು ಕಟ್ಟಿರ್ತಾರಂತೆ. ಇಶಾನು ಕನ್ಸು ಕಂಡಿರ್ತಾಳೆ ಅಲ್ವಾ? ಆದರೆ ಅಪ್ಪ ಅವಳ ಮದ್ವೆನ ಯಾವ ರೀತಿ ಮಾಡಿದ್ರು ಅಂದ್ರೆ ಅದು ಅವಳಿಗೆ ಕೆಟ್ಟ ಕನ್ಸ್ತಾರ ಆಗೋಯ್ತು. ನನಗಂತೂ ಗೊತ್ತಾಗ್ತಿಲ್ಲ ನೆನ್ನೆ ರಾತ್ರಿ ಅವಳು ಆ ಚಿಕ್ಕ ಮನೇಲಿ ಅವಳು ಹೇಗಿದ್ಲು ಅಂತ. ಅಲ್ಲಿ ಯಾರ ಜೊತೆನೂ ಮಾತಾಡ್ತಿರಲ್ಲ, ಯಾರ ಜೊತೆನೂ ದುಃಖ ಹಂಚ್ಕೋತಾ ಇರಲ್ಲ. ಫೋನ್ ಮಾಡುವ ಅಂದ್ರೆ ಅಪ್ಪ ಅವಳ ಫೋನ್ನು ಕಿತ್ಕೊಂಡ್ಬಿಟ್ರು. ಈಗ ನಾವು ಅವಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅದಕ್ಕೆ? ಈ ಮನೇಲಿ ತುಂಬಾ ಖುಷಿಯಾಗಿರ್ತಾ ಇದ್ಲು ಅವಳು. ಗೊತ್ತಿಲ್ಲ ಈಗ ಅಲ್ಲಿ ಹೇಗಿರ್ತಾಳೆ ಏನು ಅಂತ. ಅದಕ್ಕೆ ಅವಳ ಹತ್ರ ಮಾತಾಡಕ್ಕೆ ಯಾವ್ದಾರ ದಾರಿ ಇರ್ಬೇಕಲ್ವಾ? ಹೌದು, ಸರಳ ಸರಳ ಆಂಟಿ ಸರಳ ಆಂಟಿ ಜೊತೆ ಮಾತಾಡಬಹುದು. ತಗೊಳ್ಳಿ, ಫೋನ್ ಮಾಡಿ. ಇಶಾ ಬಗ್ಗೆ ತಿಳ್ಕೋಬಹುದು. ಖುಷ್ಬೂ, ಬಂದೆ ಬಂದೆ. ಅಮ್ಮ, ಡಾಕ್ಟ್ರೇ, ಈ ಜ್ವರ ಯಾಕೆ ಕಮ್ಮಿ ಆಗ್ತಿಲ್ಲ? ನೋಡಿ, ತುಂಬಾ ಸ್ಟ್ರೆಸ್ ಆಗಿರೋದ್ರಿಂದ ಅವ್ರಿಗೆ ಬಾಡಿ ಮೇಲೆ ರ್ಯಾಷಸ್ ಮತ್ತೆ ಜ್ವರ ಬಂದಿದೆ. ಈ ತರ ಕಂಡೀಷನ್ ಆದಾಗ ಅವ್ರು ಮಾಮೂಲಾಗಿ ಯಾವ ಟ್ಯಾಬ್ಲೆಟ್ ತಗೊಂತಿದ್ರು ಅದೇ ಇವ್ರ ಫ್ಯಾಮಿಲಿ ಡಾಕ್ಟರ್ ಕೊಡ್ತಿದ್ರಲ್ಲ ಅದೇ ಕೊಡ್ಬೇಕಾಗತ್ತೆ. ಬೇರೆ ಟ್ಯಾಬ್ಲೆಟ್ಸ್ ಕೊಡಕ್ ಹೋಗ್ಬೇಡಿ, ರಿಯಾಕ್ಷನ್ ಆಗ್ಬೋದು. ನಾನು ಹೊರಡ್ತೀನಿ. ಸರಿ ಸರಿ, ಧನ್ಯವಾದ. ಥ್ಯಾಂಕ್ ಯು. ಇವ್ರ ಮನೆಯವ್ರಿಗೆ ಫೋನ್ ಮಾಡಿ ಮಾತ್ರೆ ಯಾವುದು ಅಂತ ಕೇಳ್ಕೊ. ಅಮ್ಮ ಅಮ್ಮ ಅಮ್ಮ. ಹಾ ಹೇಳು ಸೂರಜ್. ಯಜಮಾನ್ರೆ, ಈಶಾ ಅವ್ರ ಆರೋಗ್ಯ ತುಂಬಾನೇ ಹಾಳಾಗಿದೆ. ಅವಳ ಮೈ ಮೇಲೆಲ್ಲ ಕೆಂಪು ಗುಳ್ಳೆಗಳಾಗಿದೆ, ಮತ್ತೆ ಜ್ವರ ಕೂಡ ಜಾಸ್ತಿ ಆಗಿದೆ. ಮುಂಚೆ ತಗೋತಾ ಇದ್ದ ಮಾತ್ರೆನೇ ಕೊಡ್ಬೇಕಂತೆ. ಡಾಕ್ಟರ್ ಹೇಳ್ತಾ ಇದ್ರು ಅದು ಅದೇ ಮಾತ್ರೆಯಿಂದಾನೇ ಸರಿ ಹೋಗೋದು ಅಂತ. ಆ ಹುಡುಗಿ ನನ್ನ ಮನೆಯಲ್ಲೇ ಇದ್ದು ನನ್ನ ನಿರ್ಧಾರದ ವಿರುದ್ಧ ಹೋಗಿದ್ದಾಳೆ. ನನ್ನ ಪಾಲಿಗವಳು ಸತ್ತು ಹೋಗಿದ್ದಾಳೆ. ಇನ್ಮೇಲಿಂದ ಅವಳ ನೋವು, ಸಂಕಟ, ಬಾಧೆ ಇದ್ಯಾವುದರಿಂದ ನನಗೇನೂ ಆಗ್ಬೇಕಾಗಿಲ್ಲ. ಅವಳಿಗೂ ಗೊತ್ತಾಗ್ಲಿ ಈ ಗುಲಾಬ್ ಸಿಂಗ್ ನಿರ್ಧಾರದ ವಿರುದ್ಧ ಹೋಗೋದ್ರಿಂದ ಏನಾಗುತ್ತೆ ಅಂತ. ಹಲೋ ಯಜಮಾನ್ರೆ, ಹಲೋ. ಇಂಥ ಅಪ್ಪ ಪ್ರಪಂಚದಲ್ಲಿ ಯಾವ ಮಗುಗೂ ಇರಬಾರ್ದು. ಇಲ್ಲಿ ಮಗಳು ಒದ್ದಾಡ್ತಿದ್ದಾಳೆ, ಅವ್ರಪ್ಪಂಗೆ ಒಂಚೂರು ಯೋಚನೆ ಇಲ್ವಾ? ಅದಕ್ಕೆ ನಾವು ಅವ್ರಿಗೆ ಮೆಡಿಸನ್ ಹೆಸರು ಹೇಳಲೇಬೇಕು. ಹಾ, ಒಂದ್ ಕೆಲಸ ಮಾಡೋಣ, ನಾವಿಬ್ರು ಎಲ್ಲಿಗೆ ಹೋದ್ರೆ? ಹಾ, ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈಶಾ ಇಷ್ಟೆಲ್ಲ ಮಾಡಾದ್ಮೇಲೂ ನಾವು ಅಪ್ಪನ ವಿರುದ್ಧ ಏನೂ ಮಾಡೋ ಹಾಗಿಲ್ಲ. ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ಅಪ್ಪ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೂ ನೀನೇನಾದರೂ ಮಾಡಬೇಕು ಅಂದರೆ ನೀನು ಮನೆ ಬಿಟ್ಟು ಹೋಗಬೇಕಾಗತ್ತೆ. ಈ ಮನೇಲಿ ಬರೀ ಅಪ್ಪನ ಮಾತು ಅಷ್ಟೇ ನಡೆಯೋದು.
ಅಪ್ಪ ಹೇಳಿದ ಮಾತು ನೀನು ಕೇಳಲೇಬೇಕು. ನಿನ್ನ ಎಲ್ಲ ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ. ಆದರೆ ಈ ಹುಡುಗಿಗೇನಾದರೂ ಆಯಿತು ಅಂದರೆ ನಾನು ಮಾತ್ರ ಸಹಿಸ್ಕೊಳ್ಳಲ್ಲ. ತಾಯಮ್ಮ, ಈಶಾ ಅವ್ರು ಎಲ್ಲ ಕೆಲಸನೂ ತಾಯಮ್ಮನೇ ನೋಡ್ಕೋತಾ ಇದ್ದಿದ್ದು. ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಅವ್ರು ಯಾವ ಮಾತ್ರೆ ತಗೋತಾ ಇದ್ರು ಅಂತ. ಹಾ, ಆದ್ರೆ ಅಮ್ಮ ನಿಮ್ ಕೇಳಿದ್ರೆ ಏನಕ್ಕೆ ಅಂತ ನೀವೇನ್ ಹೇಳ್ತೀರಾ? ಅಮ್ಮಂಗೆ ಹೇಳ್ಬಿಡ್ತೀರಾ ನೀವ್ ವಿಷ ಅದಕ್ಕೆ ಮದ್ವೆ ಆದ್ರಿ ಅಂತ? ಈಶಾ ಅವ್ರ ಜೀವ ಉಳಿಸ್ಬೇಕಂದ್ರೆ ನಾನು ತಾಯಮ್ಮನಿಗೆ ಸತ್ಯ ಹೇಳಲೇಬೇಕಾಗತ್ತೆ. ಹೇ ಶ್ರೀಕೃಷ್ಣ, ಈ ಥರ ಯಾವತ್ತೂ ಆಗಿಲ್ಲ. ನಾನು ಸೂರಜನ್ ಕರೆದ್ರು ಅವ್ನು ನನ್ನನ್ನು ನೋಡಕ್ಕೆ ಯಾವತ್ತೂ ಇಷ್ಟ ತಡ ಮಾಡಿರಲಿಲ್ಲ. ಹೇಗಿದ್ಯಾ ತಾಯಮ್ಮ? ಇವಾಗ ಬಿಡುವಾದ್ಯಾ? ಏನಕ್ಕೆ ಬರ್ಬೇಕಾಗಿತ್ತು? ಎಲ್ಲಿದ್ಯೋ ಅಲ್ಲೇ ಇರ್ಬೇಕಾಗಿತ್ತು. ಎಲ್ಲಿದ್ಯೋ ಏನೋ. ಹಾಗೆಲ್ಲ ಏನು ಇಲ್ಲ ಇಲ್ಲ, ತಾಯಮ್ಮ. ಇದ್ದಾರೆ. ನಿನಗೆ ಈ ಅಮ್ಮನ್ಕಿಂತ ಬೇರೆ ಯಾರೋ ಮುಖ್ಯ ಆಗಿದ್ದಾರೆ. ಇಲ್ಲ ತಾಯಮ್ಮ, ಅದು ನನ್ನೇನ್ಗೇನೋ ಹೇಳಬೇಕಾಗಿತ್ತು. ಅದು ನನ್ನ ಮತ್ತೆ ಈಶಾ ಅವರ ಮದುವೆ. ಸಾಕು ಸಾಕು. ಆ ದುರಹಂಕಾರ ಸೊಕ್ಕಿನ ಹುಡುಗಿ ಬಗ್ಗೆ ನನ್ ಮುಂದೆ ಬಂದು ಮಾತಾಡಕ್ಕೂ ಹೋಗ್ಬೇಡ. ನನಗೆಲ್ಲ ಗೊತ್ತು. ನೀನ್ ಅವಳನ್ನ ಪ್ರೀತಿಸ್ತಿದ್ಯಾ ತಾನೆ? ಮತ್ತೆ ಅಲ್ಲಿಗೆ ಹೋಗಿರ್ಬೇಕು. ಅದಕ್ಕೆ ಬಂದಿಲ್ಲ ತಾನೆ? BP ಚೆಕ್ ಮಾಡಕ್ ಟೈಮ್ ಆಗ್ತಿದೆ. ಒಳ್ಳೇದಾಯ್ತು. ಮದ್ವೆ ಮಾಡ್ಕೊಂಡು ಹೋಗಿದ್ದು ತೊಳಗಿದ್ದೆ ಒಳ್ಳೇದಾಯ್ತು. ನಾನೇನ್ ಹೇಳ್ತೀನಿ ಅಂದ್ರೆ ಅವಳ ಅತ್ತೆ ಮನೆಯವರು ಅವಳ ತಾಯಿ ಮನೆಗೆ ಯಾವತ್ತಿಗೂ ಕಳಿಸ್ಲೇಬಾರ್ದು. ನನಗವಳ ಮಕ್ಕನೂ ನೋಡಕ್ ಇಷ್ಟ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ ಮನೆಗೆ ಆತರ ಏನಾರ ಸೊಸೆ ಬಂದ್ರೆ ನಾನಂತೂ ಪರ್ಕೆಯಿಂದ ಹೊಡೆದೊಡ್ದು ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ. ಇಲ್ಲಾಂದ್ರೆ ನಾನೇ ವಿಷ ಕುಡ್ಸತ್ತೋಗ್ತೀನಿ. ಈಗಾಗ್ಲೇ ಈಶಾ ಮದುವೆ ಆಗಿ ನಮ್ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ತಾಯಮ್ಮ. ಹೇಗ್ ಅನ್ಸುತ್ತೆ ಅಂತಂದ್ರೆ ಅವಳಿಗೆ ನಾ ಹೊಡೆದು ಬಿಡೋಣ ಅಂತ. ನೀವ್ ಇವ್ರಿಗೆ ಹೇಳಿ ಸ್ವಲ್ಪ. ಆಪರೇಷನ್ ಆದ್ಮೇಲೆ ಇಷ್ಟೊಂದು ಸ್ಟ್ರೆಸ್ ತಗೊಳ್ಳೋದು ಒಳ್ಳೇದಲ್ಲ. ತಾಯಮ್ಮ, ಈಶಾನ್ ಮರ್ತು ಹೋಗ್ಬಿಡು. ನಿನ್ ಬಗ್ಗೆ ಕಾಳಜಿ ತಗೋ. ಅಯ್ಯೋ, ಅದೆಲ್ಲ ಹೇಗ್ ಮರೆಯಕ್ಕಾಗತ್ತೆ? ಆ ದರಿದ್ರ ಸೊಕ್ಕಿನ ಹುಡುಗಿ ಅವಳ ಬಗ್ಗೆ ಮಾತಾಡಿದ್ರು ನಂಗೆ ಮೈಯೆಲ್ಲ ಉರ್ದು ಹೋಗುತ್ತೆ. ಅವಳ ಬಗ್ಗೆ ನನ್ ಮುಂದೆ ಮಾತಾಡ್ಲೇಬೇಡ. ಆರಾಮಾಗಿ ತಾಯಮ್ಮ. ಪೂರ್ಣಣ್ಣ, ಸರಿಯಾದ ಸಮಯಕ್ಕೆ ಬಂದೆ. ತಾಯಮ್ಮಗೆ ಇವಾಗ ಜ್ಯೂಸ್ ಬೇಕಾಗಿತ್ತು, ಕರೆಕ್ಟಾಗಿ ತೊಗೊಂಬಂದಿದ್ದೀನಿ ನೀನು. ತಾಯಮ್ಮ ಜ್ಯೂಸ್ ಕುಡಿತಿದ್ದ ಹಾಗೆ ಸರಿ ಹೋಗ್ತಾಳೆ. ತಗೋ, ಈ ಜ್ಯೂಸ್ ಕುಡಿ ನೀನು. ನೋಡ್ತಾ ಇರು, ನಿನ್ ಕೋಪ ಇದೆಯಲ್ಲ ಹಿಂಗನ್ನಷ್ಟಲ್ಲಿ ಹೊರಟೋಗುತ್ತೆ. ತಗೋ. ತಾಯಮ್ಮ ಈಶಾ ಹೆಸರು ಕೇಳೋದಕ್ಕೆ ರೆಡಿ ಇಲ್ಲ. ಇನ್ನೇನಾದರೂ ಮದುವೆ ಆಗಿರೋ ವಿಚಾರ ಹೇಳಿದ್ರೆ ಅವ್ರ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಆದರೆ ಸತ್ಯ ಹೇಳದೇ ಇದ್ರೆ ಈಶಾ ಅವ್ರಿಗೆ ಯಾವ ಮಾತ್ರೆ ಕೊಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಇದು ಅವತ್ತು ನೀನು ತುಂಬ ಖುಷಿಯಿಂದ ತಿಂತಿದ್ಯಲ್ಲ, ಇದು ಅದೇ ಸ್ವೀಟು. ನೋಡು, ಮತ್ತೆ ಅದನ್ನೇ ತೊಗೊಂಡು ಬಂದಿದ್ದೀನಿ. ಯಾಕಂದ್ರೆ ನೀನೇನು ಹೇಳಿದೀವ ಅದು ನಿಜ ಆಯಿತು ಕಾವೇರಿ. ಆ ಪೊಲಿಟಿಷಿಯನ್ ಮಗನ ಜೊತೆ ಈಶಾ ಮದುವೆ ಆಗಲಿಲ್ಲ. ನನಗೆ ಈ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ನಾನು ಬೇರೆಯವ್ರನ್ನ ಮನ್ಸಲ್ಲಿ ಇಟ್ಕೊಂಡು ಇನ್ನೊಬ್ರ ಜೊತೆಲಿ ಜೀವನ ಮಾಡಕ್ಕಾಗಲ್ಲ. ಹಿಂಗಿರುವಾಗ ನಿನಗೊಂದು ಪ್ರೈಸ್ ಕೊಡಲೇಬೇಕಲ್ವಾ? ಹಾಂ ಹಾಂ,
ಎಷ್ಟೋ ವರ್ಷದ ಹಿಂದೆ ನನ್ನ ಮಾತು ಮೀರಿದ್ರ ಶಿಕ್ಷೆ ಇವತ್ತಿಗೂ ಅನುಭವಿಸ್ತಾ ಇದೀಯ. ನಿನ್ನ ಮಗಳು ನನ್ನ ಮಾತಿನ ವಿರುದ್ಧ ಹೋಗಿ ತಿರ್ಗಾ ಅದೇ ತಪ್ಪನ್ನು ಮಾಡಿದಾಳೆ. ಅದಕ್ಕೆ ನಾನು ನನ್ನ ಮುಂದೆ ಬಾಲ ಅಲ್ಲಾಡಿಸ್ಕೊಂಡು ಓಡಾಡೋ ಒಬ್ಬ ರೌಡಿ ಜೊತೆ ಅವಳು ಮದುವೆ ಮಾಡ್ತಿದ್ದೆ. ಅವನು ನಿನ್ನ ಮಗಳಿಗೆ ನಾನು ಕೊಡ್ತಿರೋ ಶಿಕ್ಷೆ ಪತಿ ಬ್ರಹ್ಮಚಾರಿ. ಅವನು ನಾನು ಅವಳಿಗೆ ಕೊಟ್ಟಿರೋ ಶಿಕ್ಷೆ. ನಿನ್ನ ಮಗಳ ಗಂಡ ನನಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾನೆ, ಇನ್ನೊಬ್ರು ಪ್ರಾಣ ತೆಗಿಯೋಕ್ಕೂ ರೆಡಿ ಇದ್ದಾನೆ. ಏನು ಇಶಾಗ್ ಮದ್ವೆ ಆಯ್ತಾ? ಇಲ್ಲ 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 ಮದುವೆ ಏನಾಗಿಲ್ಲ. ಅವಳ ಶಿಕ್ಷೆ ಶುರು ಆಗಿದೆ. ನಿನ್ನ ಮಗಳು ಜ್ವರ ಬಂದು ಗಡಗಡ ನಡುಕ್ತಿದ್ದಾಳೆ. ಆದ್ರೆ ಅಲ್ಲಿ ಅವಳಿಗೆ ಔಷಧಿ ಕೊಡೋರು ಯಾರೂ ಇಲ್ಲ. ಈಶನ್ ಮದ್ವೆ ಆಯ್ತಾ? ನನ್ನ ಈಶನ್ಗೆ ಮದ್ವೆ ಆಯ್ತಾ? ಇವತ್ತು ಸ್ವೀಟ್ನ ನಾನು ನಿಮಗ್ ತಿನ್ಸ್ತೀನಿ ಗುಲಾಬ್ ಸಿಂಗ್. ಅರೆ, ಯಾಕಂದ್ರೆ ಮನುಷ್ಯನ್ ಹಣೆ ಬರ ದೇವ್ರು ಬರೆಯೋ ಹಣೆ ಬರ ಮಧ್ಯ ನಮ್ದೇನು ನಡೆಯಲ್ಲ. ಮತ್ ನಿಂದೇನ್ ನಡೆಯುತ್ತೆ? ಈಶಾ ಮದ್ವೆ ನೀನೆಲ್ಲ ಅನ್ಕೊಂಡ್ಯೋ ಅಲ್ಲಾಗ್ಲಿಲ್ಲ. ಈಶಾ ಮದ್ವೆ ಎಲ್ಲಾಯ್ತು ಅಂದ್ರೆ ನನ್ ದೇವ್ರ ಇಷ್ಟಪಟ್ಟಲ್ಲಿ. ಅವಳು ಯಾವನ್ನೋ ಮದ್ವೆ ಆಗಿದ್ದಾನೆ ಅಂತ ನಿಂಗೆ ತುಂಬಾ ಖುಷಿ ಆಗ್ತಿದೆ ಅಲ್ವಾ? ಮುಂದಿನ ದಿನಗಳಲ್ಲಿ ಅವನು ನಿನ್ ಮನೆ ಮಾಲೀಕ ಆಗ್ತಾನೆ. ನಿನ್ನ ಅಹಂಕಾರನ ಮುರಿಯೋನು ಒಬ್ಬ ಬೇಗ ಮನೆಗೆ ಬಂದೇ ಬರ್ತಾನೆ ಗುಲಾಬ್ ಸಿಂಗ್. ಇವಳಿಗೆ ಜ್ವರ ಜಾಸ್ತಿ ಆಗ್ತಾನೆ ಇದೆ. ಅಯ್ಯೋ ದೇವ್ರೆ, ಎಲ್ಲಾದ್ರೂ ಸತ್ಕಿತ್ ಹೋದ್ರೆ ಜನ ಎಲ್ಲ ಇದೆ ಹೇಳ್ತಾರಲ್ವಾ, ಅತ್ತೆ ಮನೆಯವ್ರು ಹೊಡೆದಾಕ್ಬಿಟ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇದಕ್ಕೆ ಬೇಲ್ ಕೂಡ ಸಿಗಲ್ವಂತೆ. ರಿಯಾ, ನೀನ್ ಸ್ವಲ್ಪ ಸುಮ್ನೆ ಇರು. ಯಾವಾಗ್ಲೂ ಏನೋ ಹೇಳ್ತಿರ್ಬೇಡ. ಜರ್ಗಿರಿ. ಹುಚ್ಚೆ ಚಿಕ್ಕಪ್ಪ, ಇವಳು ಏನ್ ಮೆಡಿಸಿನ್ಸ್ ತಗೋತಾಳೋ ನಮಗ್ ಗೊತ್ತಿಲ್ಲ. ಆದ್ರಿಂದ ನಮ್ ಮೆಡಿಸಿನ್ಸ್ ಏನಾದ್ರೂ ಕೊಟ್ಟು ಟ್ರೈ ಮಾಡೋಣ. ಜ್ವರ ಸ್ವಲ್ಪ ಕಮ್ಮಿ ಆಗ್ಬೋದು. ಕೊಡು. ಅವಳು ಯಾವನ್ನೋ ಮದ್ವೆ ಆಗಿದ್ದಾನೆ ಅಂತ ನಿಂಗೆ ತುಂಬಾ ಖುಷಿ ಆಗ್ತಿದೆ ಅಲ್ವಾ? ಮುಂದಿನ ದಿನಗಳಲ್ಲಿ ಅವನು ನಿನ್ ಮನೆ ಮಾಲೀಕ ಆಗ್ತಾನೆ. ಅವನ್ ಯಾವನೋ ಬೀದಿನಲ್ಲಿ ಹೋಗೋನಲ್ಲ ಗುಲಾಬ್ ಸಿಂಗ್. ಇಷ್ಟಾರ್ಥ ಮಾಡ್ಕೊ. ನಿನ್ನ ಅಹಂಕಾರನ ಮುರಿಯೋಕೆ ಒಬ್ಬ ಬೇಗ ಬರ್ತಾ ಇದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ಗುಲಾಬ್ ಸಿಂಗ್. ನನ್ ಮಗಳು ಮದ್ವೆ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ನನ್ ಮಗಳಿಗೆ ನಿನ್ ಚಿನ್ನದ ಪಂಜರದಿಂದ ಮುಕ್ತಿ ಸಿಕ್ಕಿದೆ. ನನ್ ಮಗಳಿಗೆ ನಿನ್ ಚಿನ್ನದ ಪಂಜರದಿಂದ ಮುಕ್ತಿ ಸಿಕ್ಕಿದೆ ಗುಲಾಬ್ ಸಿಂಗ್. ನನ್ ಮಗಳ ಮದುವೆಗೆ ಕಂಗ್ರ್ಯಾಚುಲೇಷನ್. ನನ್ನ ಆಶೀರ್ವಾದ ಅವಳ ಮೇಲೆ ಯಾವಾಗ್ಲೂ ಇರತ್ತೆ. ನನ್ ಮಗಳಿಗೆ ನಿನ್ನಿಂದ ಮುಕ್ತಿ ಸಿಕ್ಕಿದೆ. ಏನಾಗ್ತಾ ಇದೆ ಇಲ್ಲಿ? ಡಾಕ್ಟರ್ ಹೇಳಿದ್ರಲ್ವಾ ಬೇರೆ ಯಾವ ಮಾತ್ರೆನೂ ಕೊಡಬಾರ್ದು ಅಂತ. ಮೆಡಿಸಿನ್ಸ್ ಕೊಡ್ಬೇಡ ಅಂದ್ರೆ ಏನ್ ಮಾಡೋದು? ಹೀಗೆ ಬಿಟ್ಬಿಡಕ್ಕಾಗತ್ತಾ? ಅದು ಅಲ್ಲದೆ ನಮ್ಗೆ ಏನ್ ಗೊತ್ತಾಗುತ್ತೆ ಅವ್ಳು ಯಾವ ಮೆಡಿಸಿನ್ ತಗೋತಿದ್ಲು, ಅದ್ರ ಹೆಸರೇನು ಅಂತ? ಇದೆ ಆ ಮಾತ್ರೆ. ಅಣ್ಣ, ನಿಮ್ಗೆ ಔಷಧಿ ಹೆಂಗ್ ಸಿಕ್ತು? ತಾಯಮ್ಮಗೆ ವಿಚಾರ ಹೇಳ್ದೇನೆ ಆ ಮಾತ್ರೆ ಯಾವುದು ಅಂತ ಕಂಡು ಹಿಡಿಯೋ ಪ್ರಯತ್ನ ಮಾಡಬೇಕು. ಸೂರಜ್, ಆ ತಲೆಹಟ್ಟೆ ಹುಡುಗಿ ಮದ್ವೆಲಿ ತೊಂದ್ರೆ ಏನು ಮಾಡಿಲ್ಲ ತಾನೆ? ನಿನಗ್ ಮತ್ತೇನು ತೊಂದ್ರೆ ಮಾಡಿಲ್ಲ ಅಲ್ವಾ? ಇಲ್ಲ ತಾಯಮ್ಮ, ಅದು ಆ ಹುಡುಗಿಯನ್ ಸಣ್ಣ ಸಣ್ಣ ಸಮಸ್ಯೆನ ಕ್ರಿಯೇಟ್ ಮಾಡ್ತಾಳೆ. ಸಮಸ್ಯೆಗಳು ರೂಪ ಅವಳು. ನಿನಗೆ ನೆನ್ಪಿದ್ಯಾ? ಅವಳು ಒಂದ್ಸಲ ಮೊಸರು ತಿಂದ್ಬಿಟ್ಟಿದ್ಲು, ಆಮೇಲೆ ಮೈಯೆಲ್ಲ ಅಲರ್ಜಿ ಆಗಿತ್ತು.
ಜೊತೆಗೆ ಜ್ವರ ಬೇರೆ ಜಾಸ್ತಿ ಆಗಿತ್ತು. ಅವಾಗ ಅವಳ ಔಷಧಿಗೆ ಅಂತ ಹೇಳಿ ನೀನು ಇಡೀ ಊರ್ನೆಲ್ಲ ಅರ್ಧ ರಾತ್ರಿಯಲ್ಲಿ ಸುತ್ಕೊಂಡು ಬಂದಿದ್ದೆ, ನೆನ್ಪಿದ್ಯಾ? ಈ ದೊಡ್ಡ ಮನೆಯವ್ರದೆಲ್ಲ ಇದೇ ಹಣೆ ಬರ. ಅವ್ರಗಳಿಗೆ ಮಾಡಕ್ ಇನ್ನೇನ್ ಕೆಲ್ಸ ಇದೆ ಹೇಳು? ಮತ್ತೇನ್ ಮಾಡೋಣ? ಅಚ್ಚರಿ ಅವಳೇ ಔಷಧಿನ ಕಳ್ಕೊಂಡು ಎಲ್ಲ ನನ್ನ ತಲೆ ಮೇಲೆ ಹಾಕಿದ್ಲು. ಈ ದುಡ್ಡಿರೋರ್ ನಾಟಕಗಳಂತೂ ತಲೆ ಕೆಡಿಸುತ್ತೆ ತಾಯಮ್ಮ. ಅಂದಾಗೆ ಯಾವ ಮಾತ್ರೆ ತಾಯಮ್ಮ ಅದು? ನಾಪ್ಕ ಬರ್ತಾ ಇಲ್ಲ. ಔಷಧಿ ಹೆಸರೇನೋ ವಿಚಿತ್ರವಾಗಿತ್ತು. ಅದು ಸೇವಾಲಾಲ್ ಚೌರ ಇದೆಯಲ್ಲ, ಅಲ್ಲೇ ಆ ಮೆಡಿಕಲ್ ಶಾಪ್ ಇರೋದು. ಆ ಮೆಡಿಕಲ್ ಶಾಪಲ್ಲೇ ಔಷಧಿ ಸಿಗೋದು. ಇತ್ತಗೋ. ಆಶ್ಚರ್ಯ ಆಗ್ತದೆ ತಾಯಮ್ಮ, ಆ ಮಾತ್ರೆ ಆ ಮೆಡಿಕಲ್ ಸ್ಟೋರಲ್ಲಿ ಅಷ್ಟೇ ಸಿಗೋದಾ? ಅಷ್ಟೊಂದು ಸ್ಪೆಷಲ್? ಏನಾದ್ರ ಹೆಸರು? ಎಂಥ್ರಸ್. ಹೌದಾ? ಬಹುಶಃ ನಾನು ಮಾಡೋ ಕೆಲಸ ಸರಿ ಇಲ್ಲದೆ ಇರಬಹುದು. ಅದರ ಅರ್ಥ ನನ್ನಲ್ಲಿ ಮನುಷ್ಯತ್ವ ಇಲ್ಲ ಅಂತಲ್ಲ. ಆ ಮಾತ್ರೆ ಕೊಡು ಪುಟ್ಟಿ ಅವಳಿಗೆ. ಹಾ. ನಾನೇನಾದ್ರೂ ಅಪ್ಪಿ ತಪ್ಪಿ ಒಬ್ರ ಹತ್ರ ನೀರ್ ಕೇಳಿದ್ರು ಎಲ್ಲರಿಗೂ ಸಾವೇ ಬಂದ್ಬಿಡುತ್ತೆ. ಮತ್ತೆ ಈ ಮಹಾರಾಣಿಗೆ ಸೇವೆ ಮಾಡಕ್ಕೆ ಎಲ್ರೂ ತುದಿಗಾಲಲ್ಲಿದ್ದಾರೆ. ನಂಗಂತೂ ಇದು ಸ್ವಲ್ಪ ಇಷ್ಟ ಆಗ್ತಿಲ್ಲ. ಅಮ್ಮಂಗೆ ಮೊದ್ಲು ಹೇಳ್ಬೇಕಿದೆಲ್ಲ. ಆದ್ರೆ ಹಿಂಗೆ ಹೆಂಗೆ ಗೊತ್ತಾಯ್ತು ದಾರಿ. ಏನ್ ಮಾಡ್ತಾ ಇದೀಯ? ತಲೆ ಗೇಟ್ ಬಿಡುತ್ತೆ, ಹುಷಾರು. ನಂಗೂ ತಗಲ್ತಾ ಇದೆ. गजब है कहानी, गजब है फसाना है रिश्ता ये कैसा किसी ने न जाना. अलग है मिजाज एक दूजे से बिल्कुल पर चल रहा कारवां. ಅರೆ ರೇ ಅಣ್ಣ, ಕಂಟ್ರೋಲ್. ತಮಾಷೆ ನಿಲ್ಸ್ತೇ ಇಲ್ಲ. ತಗಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ಇವತ್ತಿಂದ ಈಶಾ ಪ್ರತಿ ಉಸಿರಿನ ಮೇಲೂ ನಿನ್ನ ನಿಗಾ ಇರುತ್ತೆ. ಅಣ್ಣ, ನಿನ್ನೆ ರಾತ್ರಿಯಿಂದ ಅದಕ್ಕೆ ಮದುವೆ ಬಟ್ಟೆಲೇ ಇದ್ದಾರೆ. ನಮ್ ಬಟ್ಟೆ ಅವ್ರಿಗೆ ಫಿಟ್ಟು ಆಗಲ್ಲ, ಆಮೇಲೆ ಅದ್ ಚೆನ್ನಾಗೂ ಕಾಣಲ್ಲ. ನಾವ್ ಹೋಗಿ ಅವ್ರಿಗೆ ಬಟ್ಟೆ ತರಣ್ವಾ? ಏನ್ ಸ್ಪೆಷಲ್ ಅಮ್ಮ ಇಷ್ಟೆಲ್ಲ ಮಾಡಿಸಿದ್ಯಾ? ಏನಾದ್ರೂ ವಿಶೇಷನಾ? ಈಶಾ ಯಾವಾಗ ಮನೆಯಿಂದ ಹೋದ್ಲೋ ಅವಾಗಿಂದ ಮನೆ ಒಂಥರ ಖಾಲಿ ಖಾಲಿ ಆಗಿದೆಯೋ. ಅದನ್ನ ಅಳಿಸೋದಕ್ಕೆ ನನ್ನ ಹತ್ರ ಒಂದು ಖುಷಿ ಸುದ್ದಿ ಇದೆ. ಏನು? ಇವತ್ತು ಏಕಾದಶಿ, ಅದಕ್ಕೆ ನಾನು ಇವತ್ತು ಇದನ್ನ ಎಲ್ಲ ಮಾಡಿದ್ದೀನಿ. ನಮ್ಮ ಕುಟುಂಬಕ್ಕೆ ವಾರಸ್ದಾರ ಬರ್ತಿದ್ದಾನೆ. ನಿಜವಾಗ್ಲೂ? ಅಜ್ಜಿ, ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ರಿಯಲಿ ಹ್ಯಾಪಿ. ಎಷ್ಟೊಳ್ಳೆ ಸುದ್ದಿ ಕೊಟ್ಟಿಯಮ್ಮ. ಚುಕ್ಕಿ, ಇತ್ತಗೋ, 100 ಕಾಲ ಚೆನ್ನಾಗಿ ಬಾಳಮ್ಮ. ಪುಟ್ಟ ವಾರಸ್ದಾರ ಬರೋನಿದ್ದಾನೆ. ಅರೆ ಎಂತ ಖುಷಿ ವಿಷಯ ಅನುರಾಗ್. ಅಮ್ಮ, ನಾನು ಅಜ್ಜ ಆಗ್ತಾ ಇದ್ದೀನಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವತ್ತಿಂದ ಈಶಾ ಅನ್ನೋ ಹೆಸರು ಈ ಮನೇಲಿ ಕೇಳೋ ಹಾಗಿಲ್ಲ. ಕಂಡವ್ರ ಸೇವೆ ಮಾಡಿದ್ದಾಗಿದ್ರೆ
ನಿಮ್ದು ಸ್ವಲ್ಪ ಯೋಚನೆ ಮಾಡಿ. ಹಾಸ್ಪಿಟಲ್ ಅಲ್ಲಿ ಅಮ್ಮ ಊಟ ಇಲ್ದೇ ಇದ್ದಾಳೆ. ನಂಗೆ ಮನೇಲಿ ಕೆಲ್ಸ ಇಲ್ಲ ಅಂದಿದ್ರೆ ನಾನೇ ಹೋಗ್ಬಿಡ್ತಿದ್ದೆ ಹಾಸ್ಪಿಟಲ್ಗೆ ಈ ಟಿಫನ್ ತಗೊಂಡು. ಕೊಡಿ ಕೊಡಿ, ನಾನು ರಿಯಾ ತಗೊಂಡ್ ಹೋಗ್ತೀವಿ. ಹೆಂಗಿದ್ರು ಇಶಾ ಅದಕ್ಕೆ ಟ್ಯಾಬ್ಲೆಟ್ ತಗೊಂಡ್ ಮಲ್ಗಿದ್ದಾರೆ. ನೋಡೋಣ ಆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಹುಷಾರಾಗ್ತಾರೆ ಅಂತ. ಹಾ ಹಾ ಹೋಗ್ತೀವಿ. ಹಾ ನಡಿ. ಇವತ್ ಮಹಾರಾಣಿ ರೆಸ್ಟ್ ಮಾಡೋದನ್ನ ಕೆಡಿಸ್ತೀನಿ. ತುಂಬಾ ಮಜವಾಗಿರುತ್ತೆ. ಅಮ್ಮ ಇವಾಗ ಚೆನ್ನಾಗಿ ಕಾಣ್ತಿದ್ದೀರಾ ನೋಡಿ. ನೀವಿಲ್ಲಿಗೆ ಬಂದಾಗಿಂದ ನನಗ್ ನಿದ್ದೆ ಇಲ್ಲ. ಅಯ್ಯೋ ಇಷ್ಟೊತ್ತಾದ್ರೂ ಮನೆಯಿಂದ ಯಾಕೆ ಊಟ ತಂದಿಲ್ಲ? ಫೋನ್ ಮಾಡಿ. ಮಾಡ್ದೆ. ಊಟ ತಗೊಂಡು ಬಂದ್ಬಿಟ್ವಿ. ನೋಡಿ ಬಂದ್ರು. ಬನ್ನಿ ಬನ್ನಿ, ಇವಳ ಮಕ್ಕಕ್ ಮಂಗಳಾರತಿ ಮಾಡಿ. ಹಾ, ಹುಷಾರಿಲ್ದೇ ಇರೋರು ಹಸ್ಕೊಂಡ್ ಸತ್ರು ಪರವಾಗಿಲ್ಲ, ಆದ್ರೆ ಇವ್ರು ಮಾತ್ರ ಮಕ್ಕಕ್ಕೆ ಲಿಪ್ಸ್ಟಿಕ್ ಪೌಡ್ರು ಹಾಕೊಂಡಲೆ ಮನೆಯಿಂದ ಹೊರಗಡೆನೆ ಬರೋದಿಲ್ಲ. ವಾ, ನನ್ ಮುದ್ದು ಅಮ್ಮ. ನಾವ್ ಮನೆಯಿಂದ ಬೇಗನೆ ಹೊಟ್ವಿ, ಆದ್ರೆ ತುಂಬಾ ಟ್ರಾಫಿಕ್ ಇತ್ತು. ನಾನ್ ತಟ ಅಂತ ಊಟ ಹಾಕೊಡ್ತೀನಿ. ಈ ಕ್ಲಿಪ್ನ ಯಾರೂ ನೋಡಿಲ್ಲ ಅಂದ್ರೆ ನನ್ನ ಹೆಂಡತಿ ಮಾಡಿದ ಪ್ಲಾನ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಇದೇನಿದು? ಉಡುಪಿ ಶ್ರೀಕೃಷ್ಣ, ನಾ ಸೋತೆ. ನನ್ ಹಣೆ ಬರ ಒಂದ್ ಸ್ವಲ್ಪನೂ ಸರಿ ಇಲ್ಲ ಅನ್ಕೊಂಡಿದೀನಿ. ಅದಕ್ಕೆ ಈ ಮೋನಿಕಾ ನನ್ ಮನೆಗೆ ಸೊಸೆಯಾಗಿ ಬಂದಿರೋದು. ಬೇಡದೇರದೆ ಮಾಡ್ತಾಳೆ. ಕಾಯಿಲೆ ಬಂದವ್ರಿಗೆ ಯಾವಾಗ್ಲೂ ಅಡ್ಗೆ ಮಾಡೋ ಹಾಗೆ ಹಾಗಲ್ಕಾಯಿನೇ ಮಾಡ್ಕೊಂಡ್ ಬರ್ತಾಳೆ. ಇನ್ನೊಂದ್ಸಲ ನನ್ ಮುಂದೆ ಏನಾರೋ ಬರ್ಲಿ, ಅವಳ ತಲೆ ಕೂದ್ಲಿಟ್ಕೊಂಡು ಸರ್ವೆ ಹೊಡೆದಾಕ್ತೀನಿ. ಜೀವನದಲ್ಲಿ ಇನ್ಯಾವತ್ತೂ ಹಾಗಲ್ಕಾಯಿ ಮಾಡ್ಬಾರ್ದು. ಅಯ್ಯೋ ಅಯ್ಯೋ ಸಮಾಧಾನ ಯಾವಾಗ್ಲೂ ಕಾವ್ಯ, ಹೋಗ್ಬಿಟ್ಟಿದ್ದಾಳೆ. ಮುಂದಿನ ಸಾರಿ ಅತ್ತಿಗೆಗೆ ಇಷ್ಟವಾಗಿರೋ ಅಡ್ಗೆನೆ ಮಾಡ್ಕೊಂಡ್ ಬರ್ಬೇಕು. ಸರಿ, ಈಗ ತಿನ್ಬಿಡಿ. ಇದೊಂದೇ ತುತ್ತು. ಚೆನ್ನಾಗಿದೆ, ಮತ್ತಿನ್ನು ತಿನ್ನು. ಅಯ್ಯೋ, ಇದೇನಿದು? ಇದೇನ್ ಬಿದ್ದಿರೋದು? ಇದೇನ್ ಕಾವ್ಯ ಬ್ಯಾಗಿಂದ ಬಿದ್ದಿರೋದು? ಕೊಡಿಲಿ. ಇದು ತುಂಬಾ ಬೆಲೆ ಬಾಳದಿದ್ದಂಗಿದೆ. ಇವರಿಬ್ರದಂತೂ ಅಲ್ವೇ ಅಲ್ಲ. ಯಾರ್ದಿದು? ಎಲ್ಲಿಂದ ಬಂತು? ನನ್ನ ಹೆಂಡತಿ ಕೆಲಸ ಮಾಡಲ್ಲ ಅಂತ ಯಾರು ಹೇಳಿದ್ದು? ನೋಡಿ ಏನ್ ಸಖತ್ತಾಗಿ ಮಾಡಿದಾಳೆ. ಈಗ ಕಾವ್ಯ ಸತ್ಯ ಹೇಳಲೇಬೇಕು. ಯಾರ್ದಿರ್ಬೋದಿದು? ಇದ್ ಬಂದು ಆ ತಲೆ ಹರಟೆ ಹುಡುಗಿ ಈಶಾದೆ ತಾನೆ? ನಿನ್ ಬ್ಯಾಗಲ್ಲಿ ಹೆಂಗ್ ಬಂತು? ಅದಕ್ಕೆ ಸ್ವಲ್ಪ ನೀವು ಸಮಾಧಾನವಾಗಿರಿ, ಇಲ್ಲಾಂದ್ರೆ ನಿಮ್ BP ಜಾಸ್ತಿ ಆಗ್ಬಿಡುತ್ತೆ. ಸಮಾಧಾನವಾಗಿರಿ. ಈಗ ಅರ್ಥ ಆಯ್ತು. ಇದಕ್ಕೆಲ್ಲ ಕಾರಣ ನಮ್ ಸೂರಜ್. ಆ ಗುಲಾಬ್ ಸಿಂಗ್ ಹೇಳ್ದ ಅಂತ ಬೆಳಗಿಂದ ರಾತ್ರಿ ತನಕ ಆ ಹುಡುಗಿ ಜೊತೆನೆ ತಿರುಗ್ತಿದ್ದ. ಗೊತ್ತಿಲ್ದಲೇನೆ ಮನೆಗ್ ತಂದಿರ್ಬೇಕು. ಆ ಸೂರಜ್ಗೆ ಹೇಳು, ಆ ಹುಡುಗಿ ಮಾತ್ರ ಅಲ್ಲ, ಅವಳಿಗೆ ಸಂಬಂಧಪಟ್ಟಿರೋ ಯಾವುದೇ ವಸ್ತುನು ನನ್ನ ಕಣ್ಮುಂದೆ ಇರಬಾರ್ದು ಅಂತ ಹೇಳೋನಿಗೆ. ಅವಳ ನೆರಳು ಕೂಡ ನಮ್ಮನೆ ಮೇಲೆ ಬೀಳ್ಬಾರ್ದು. ಅದೇ ನಮಗೆ ಅನಿಷ್ಟ. ಇವಳನ್ನ ಈ ತರ ಚಚ್ಚಿ ಚಚ್ಚಿ ಆಚೆ ಹಾಕೋ ತನಕ ನನ್ನ ಮನ್ಸಿಗೆ ಸಮಾಧಾನನೇ ಸಿಗೋದಿಲ್ಲ. ಅದಕ್ಕೆ ಅದನ್ನ ನೀವು ಬಿಡಿ. ಇವಳನ್ನ ಚಚ್ಚಿ ಚಚ್ಚಿ ಬಿಸಾಕೋವರೆಗೂ ನನಗೆ ಸಮಾಧಾನನೇ ಸಿಗೋದಿಲ್ಲ. ಅಮ್ಮ ಸುಮ್ನಿರು. ಅಮ್ಮ, ಅಬ್ಬಾ, ಈ ಕ್ಲಿಪ್ನೇ ಹೀಗ್ ಮಾಡಿದಾರೆ ಅಂದ್ರೆ ಇನ್ನೋಳು ಪರ್ಮನೆಂಟ್ ಆಗಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಅಂದ್ರೆ ಇನ್ನೇನ್ ಮಾಡ್ಬೋದು? ಅವಳ ಗತಿ ಏನಾಗುತ್ತೆ? ಯಾರು ಬಂದ್ರು? ಯಾರ್ ಮನೆಗ್ ಬಂದ್ರು? ಯಾರಿಲ್ಲ. ರಿಯಾ,
ನನ್ನನ್ನು ನೋಡಿಲ್ಲಿ, ನನ್ನಿಂದ ಏನ್ ಮುಚ್ಚಿಡ್ತಿದ್ಯಾ? ಅಮ್ಮ ಅದು 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 ಏನೂ ಮುಚ್ಚಿರ್ತಿಲ್ಲ. ರಿಯಾ ಏನ್ ಹೇಳ್ತಿದ್ದಾಳೆ ಅಂದ್ರೆ ಇಶಾ ಕ್ಲಿಪ್ ನೋಡೇ ನಿಮ್ಗೆ ಇಷ್ಟು ಕೋಪ ಬರ್ತಿದೆ ಅಂದ್ರೆ ಇನ್ ಅವಳು ನಿಮ್ ಕಣ್ಮುಂದೆ ಬಂದ್ಬಿಟ್ರೆ ನಿಮ್ಗೆ ಇನ್ ಎಷ್ಟು ಕೋಪ ಬರುತ್ತೋ ಅಂತ. ಎಷ್ಟು ಕೋಪ ಬರುತ್ತೆ. ಇವ್ರ ಮುಖಗಳನ್ನೆಲ್ಲ ನೋಡಿದ್ರೆ ಯಾವುದೋ ಒಂದು ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಷ್ಟಕ್ಕೂ ಮನೇಲಿ ಏನು ನಡೀತಿದೆ ಅನ್ನೋದು ಮೊದಲು ನಾನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಬೇಕು ಅನ್ನೋದು ಯೋಚನೆ ಮಾಡ್ತೀನಿ. ಬನ್ನಿ ಬನ್ನಿ ಸೂರಜ್ ಅವರೇ, ಏಕ್ದಮ್ ಹೊಸ ಮಾಲ್ ಬಂದಿದೆ. ನಿನ್ನೆನೆ ಮಾಲ್ ಬಂತು. ಇಲ್ಲಿ ನೋಡಿ ಟೀ ಶರ್ಟ್. ಇಲ್ಲ, ಅದು ಟಿ ಶರ್ಟ್ ಅಲ್ಲ, ಈ ಸ್ಯಾರಿ ಟಾಪ್. ಹುಡುಗಿರ್ ಹಾಕೊಳ್ಳೋ ಬಟ್ಟೆ ಬೇಕಿದೆ, ತೋರ್ಸು. ಮದ್ವೆ ಆದ್ಮೇಲೆ ವಿಶ್ವಾಮಿತ್ರನು ದುಷ್ಯಂತ ಆಗ್ಬಿಡ್ತಾನೆ. ಇರಿ ಚೆನ್ನಾಗಿರೋ ಬಟ್ಟೆ ತೋರಿಸ್ತೀನಿ. ಇದು ನೋಡಿ, ಪ್ಯೂರ್ ಸಿಲ್ಕ್. ಒಂದ್ಸಲ ಟಚ್ ಮಾಡಿ ನೋಡಿ. ಬಟ್ಟೆ A1 ಕ್ವಾಲಿಟಿ ಸರ್. ಏನ್ ಮಾಡ್ತಾ ಇದ್ಯಾ? ದೂರ. ಸರಿ, ಹಾಗಾದ್ರೆ ಸೈಜ್ ಹೇಳಿ. ಸ್ಮಾಲ್, ಮೀಡಿಯಂ, ಲಾರ್ಜ್ ಹೇಳಿ, ಯಾವ ಸೈಜ್ ಬೇಕು ಅಂತ. ಸೈಜ್ ಹಾಗಾದ್ರೆ ಅದಕ್ಕೆ ಇನ್ನ ಫ್ರೆಂಡ್ ಆಗಿಲ್ಲ ಅಂತ ಆಯ್ತು. ತಲೆ ಹೊಟ್ಟೆ ನಿಲ್ಲಿಸ್ತಾ ಇಲ್ಲ, ತೆಗೆದು ಕೊಡ್ಲಾ? ಒಂದು ಕೆಲಸ ಮಾಡು, ಒಂದು 3 ಡ್ರೆಸ್ಸು ಬೇರೆ ಬೇರೆ ಸೈಜ್ದು ಪ್ಯಾಕ್ ಮಾಡು. 3 ಸೈಜ್? ಹಾ, ಯಾಕೆ ಇಲ್ವಾ? ಇದೆ ಅಣ್ಣ. ಮತ್ತಿನ್ನೇನು ಮುಖ ನೋಡ್ತದೆ? ಪ್ಯಾಕ್ ಮಾಡು. ಸರಿ ಮಾಡ್ತೀನಿ. ಇದು ತಗೊಳ್ಳಿ. ಸ್ನಾನ ಮಾಡ್ತೀನಿ, ಸ್ವಲ್ಪ ಫ್ರೆಶ್ ಆದ್ರೂ ಆಗ್ತೀನಿ. ಬಾತ್ರೂಮ್ ಇಲ್ಲಂತೂ ಶವರು ಇಲ್ಲ, ಶವರ್ ಚೆಲ್ಲೂ ಇಲ್ಲ. ಈ ಸಾವುಕಾರ ಹಣೆ ಬರನ ತುಂಬಾ ಫಾಸ್ಟ್ ಆಗಿರುತ್ತೆ. ಅಂದ್ರೆ ಏನಾದ್ರೂ ಮಾಡ್ಲಿ, ಆ ಮಹಾರಾಣಿ ಪ್ರತಿ ಸಲಾನು ಬಚಾವಾಗ್ತಾಳೆ. ಅಯ್ಯೋ ಚಿನ್ನ, ನೀ ಎಲ್ಲಿ ಹೋಗ್ತಾ ಇದೀಯಾ? ನಿಮ್ ಮಗನ್ನ ಸ್ಕೂಲಿಂದ ಕರ್ಕೊಂಡ್ ಬರಕ್ಕೆ. ಆ ಹುಡುಗಿನ ಮನೇಲಿ ಒಬ್ಳೆ ಬಿಟ್ಟಾ? ಕೇಳು, ನಿಮ್ಮಮ್ಮ ಅವ್ರ ಮನೆ ಸೇವೆ ಮಾಡ್ತಾರೆ. ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ, ಅರ್ಥ ಆಯ್ತಾ? ಅವಳೇನು ಚಿಕ್ಕ ಮಗು ಅಲ್ಲ. ಅರ್ಧ ಗಂಟೆ ಅವಳೊಬ್ಬಳನ್ನೇ ಮನೇಲಿ ಬಿಟ್ಬಿಟ್ರೆ ಏನೂ ಆಗೋಗಲ್ಲ.
ನನ್ನ ಮೊಮ್ಮಗನ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದ್ದೆ. ನೋಡೋ ಎಷ್ಟು ದೊಡ್ಡ ಗಾಯ ಆಗಿದೆ. ಏನೋ ಕಂದ, ನೋವಾಗ್ತಿದ್ಯೇನೋ? ಅಜ್ಜಿ, ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ಆರವ್, ಇದೆಲ್ಲ ಹೇಗಾಯ್ತು? ಅದಕ್ಕೆ ನನ್ನ ಫೋನ್ ಬೆಡ್ ಕೆಳಗಡೆ ಬಿದ್ದಿತ್ತು. ಆದರೆ ವೀಲ್ ಚೇರು ದೂರ ಇತ್ತು. ನಾನೇ ಎತ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಬ್ಯಾಲೆನ್ಸ್ ಮಿಸ್ ಆಗಿ ಟೇಬಲ್ ತಲೆಗೆ ಬಿತ್ತು. ಗುಲಾಬ್ ಸಿಂಗ್ ಅವರೇ, ಅದೃಷ್ಟ ಚಿಕ್ಕೇಟಿಂದ ತಪ್ಪಿಸ್ಕೊಂಡಿದ್ದಾರೆ. ಆದರೆ ದೊಡ್ಡ ಗಾಯನೂ ಆಗ್ಬೋದಿತ್ತು. ಆ್ಯಕ್ಚುಲಿ ಇವ್ರನ್ನ ನೋಡ್ಕೊಳ್ಳೋಕ್ಕೆ ಒಂದು ವ್ಯಕ್ತಿ ಬೇಕಾಗತ್ತೆ. ಉದಾಹರಣೆಗೆ ಒಬ್ಬ ನರ್ಸು ಅಥವಾ ಕೇರ್ ಟೇಕರ್ ಬೇಕಾಗತ್ತೆ. ಥ್ಯಾಂಕ್ ಯು ಡಾಕ್ಟರ್. ನನಗೆ ಯಾರೂ ಬೇಕಾಗಿಲ್ಲ. ನನಗೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ. ಆರವ್, ಓಕೆ ಡಾಕ್ಟರ್, ನೀವು ಆದಷ್ಟು ಬೇಗ ಒಬ್ಬ ಕೇರ್ ಟೇಕರ್ನ ಅರೇಂಜ್ ಮಾಡಿ. ಸರಿ. ಥ್ಯಾಂಕ್ ಯು. ಇಶಾ ಅವರೇ, ಇದು ಬಟ್ಟೆ ತಂದಿದ್ದೀನಿ. ನಿಮ್ಮ ಸೈಜ್ಗೆ ಯಾವ ಸರಿ ಹೋಗುತ್ತೋ ಹಾಕೊಳ್ಳಿ. ಇಶಾ ಅವರೇ, ಇಶಾ ಅವರೇ, ಇಶಾ ಅವರೇ, ಅಯ್ಯೋ ದೇವ್ರಿ, ಎಲ್ಲಿ ಹೋದ್ರಿ ಇವರು? ಮನೆ ಬಿಟ್ಟು ಹೋದ್ರ? ಇಲ್ಲ 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 ಇಲ್ಲ, ಎಲ್ಲೋದ್ರು? ಕಾವ್ಯ, ದಿವ್ಯಾ, ಭೂಮಿಕಾ ಅದ್ಕೆ ಬೇಗ ಬನ್ನಿ. ಯಾರಾದ್ರೂ ಇದ್ದೀರಾ? ಬೇಗ ಇಲ್ಲಿಂದ ಎತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀರಿಂದ ಜ್ವರ ಜಾಸ್ತಿ ಆಗುತ್ತೆ. ಹೇಗೆ ಎತ್ಕೊಳ್ಳಿ? ಇವ್ರು ನಮ್ಮ ಮೊದಲೇ ಬ್ರಹ್ಮಚಾರಿ. ನಾನು ಇನ್ನೊಂದು ಮಾತು, ಸೂರಜ್ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ, ಆದ್ರೆ ತನ್ನ ಬ್ರಹ್ಮಚರಿತ್ವನ ಯಾವತ್ತೂ ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ದಯವಿಟ್ಟು ಇಂಥ ಪರೀಕ್ಷೆ ಮಾಡಬೇಡ ನನಗೆ. ನಾನೀಗಾಗಲೇ ನಿನಗೆ ಮಾತು ಕೊಟ್ಟಿದ್ದೀನಿ. ಹೇಗೀಗ ಪ್ರಮಾಣ ಮುರಿಲಿ? ಏನು ಮಾಡಲಿ? ಈಶಾ ಅವರೇ, ಈಶಾ ಅವರೇ ಎದ್ದೇಳಿ. ಈಶಾ ಅವರೇ ಎದ್ದೇಳಿ. ಈಶಾ ಅವರೇ, ಈಶಾ ಅವರೇ, ಈಶಾ ಅವರೇ, ನಾನು ಮಾಡಿರೋ ಪ್ರಮಾಣ ಯಾವ ಜೀವಕ್ಕಿಂತ ಹೆಚ್ಚಲ್ಲ. ದೇವ್ರೆ ಕ್ಷಮಿಸ್ಬಿಡು ನನ್ನ. ಬಿಂದ್ಯಾ, ನೀನ್ ಬಂದಿದ್ದು ಒಳ್ಳೇದಾಯ್ತು. ಬೇಗ ಬೈಲಿ. ಬಸ್ಲು ಮನೇಲಿ ಬಿದ್ದೋಗಿದೆ ಇವಳು. ಎತ್ತಬೇಕು, ಬೇಗ ಬಾ. ನಾನು ಅದಕ್ಕೋಸ್ಕರ ಬಂದಿಲ್ಲ ಇಲ್ಲಿಗೆ. ಅಯ್ಯೋ, ಆಮೇಲೆ ಮಾತಾಡ್ಕೊಂಡ್ರಾಯ್ತು. ಬೇಗ ಬಾ, ಎತ್ತಿ ಇವಳನ್ನ. ಬೇಗ ಬಾ, ಎತ್ತಬೇಕು ಇವಳನ್ನ. ಎತ್ತು ಬೇಗ. ಎತ್ತು ಎತ್ತು ಎತ್ತು. ಎತ್ತುತ್ತಾ ಇದ್ದೀನಿ. ಎಷ್ಟು ಮುದ್ದಾಗಿದ್ದಾಳೆ ಇವಳು. ಸೂರಜ್ ಇವಳಿಗೆ ಬೀಳ್ದಿದ್ರೆ ಸಾಕು. ಇವಳೇನು ಹುಡುಗಿನಾ ಇಲ್ಲ ಬೆಣ್ಣೆ ಮುದ್ದೆನಾ? ಇಷ್ಟು ನಾಜೂಕಾಗಿದ್ದಾಳೆ. ಹಿಂಗಿರೋಕ್ಕೂ ಯಾರಿಗಾರು ಸಾಧ್ಯನಾ? ಇದೆಲ್ಲ ಕೇಳಕ್ ಚಂದ ಅಷ್ಟೇ. ಇವಾಗಿನ ಕಾಲದಲ್ಲಿ ಯಾರು ಬ್ರಹ್ಮಚಾರಿ ಆಗಿರ್ತಾರೆ? ಯಾವ ಹುಡುಗಿನೂ ಮುಟ್ತಾನೆ ಇರಲಿಲ್ಲ ಸೂರಜ್. ಆದ್ರೆ ಈಗ ಮದ್ವೆ ಮಾಡ್ಕೊಂಡು ಬಂದಿರೋದು ಒಳ್ಳೆ ಮಹಾರಾಣಿ ತರ ಇದ್ದಾಳೆ. ಇಲ್ಲ ನೀನು ಅಪ್ಸರಿ ಆಗಿರ್ಬೇಕು, ಇಲ್ಲ ಮಾಟಗಾರ್ತಿ ಇರಬೇಕು. ಏನಾದರೂ ಇರಲಿ,
ನನ್ ಸೂರಜ್ ಬ್ರಹ್ಮಚರ್ಯನ ಹಾಳು ಮಾಡಕ್ ಬಂದಿದ್ಯಾ? ಸೂರಜ್ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ, ಆದ್ರೆ ತನ್ನ ಬ್ರಹ್ಮಚರಿತ್ವನ ಯಾವತ್ತೂ ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ಏನಾಯ್ತು? ನೀನೇನ್ ದೊಡ್ಡ ದಾನಶೂರ ಕರ್ಣನಾ? ಫಸ್ಟ್ ಟೈಮ್ಗೆ ನೀನು 15,000 ಅಷ್ಟು ಬಟ್ಟೆ ತಗೊಂಡ್ಬಂದಿದ್ಯಾ? ಈ ಬ್ರ್ಯಾಂಡೆಡ್ ಬಟ್ಟೆ ಅಂದ್ರೆ ಕಾಸ್ಟ್ಲಿ ಆಗಿರುತ್ತೆ. ಅದ್ರಲ್ಲಿ ಅವಳು ಯಾವಾಗ್ಲೂ ಇಂಥ ಬಟ್ಟೆನೇ ಹಾಕೊಳ್ಳೋದು. ಅದೆಲ್ಲ ಬಿಡು. ಹೇಗಿದ್ದಾಳೀಗ? ಅವಳಿಗೇನು ಏಟಾಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅವಳಿಗೆ. ನನಗನ್ಸತ್ತೆ ನಿನಗೇನೋ ಆಗಿದೆ. ನನ್ ಮಾತು ಅರ್ಥ ಮಾಡ್ಕೊಳ್ದೆ ಹೇಗೇಗೋ ಮಾತಾಡ್ತೀಯ. ಹೋಗು. ನೀನ್ ಒಂದೇ ದಿವ್ಸಕ್ಕೆ ಎಷ್ಟು ಬದಲಾಗಿದ್ಯಾ ನೋಡು. ನಾನು ಅವಾಗ ಕರೆಕ್ಟ್ ಟೈಮಿಗೆ ಬರ್ತಿರ್ಲಿಲ್ಲ ಅಂದ್ರೆ ನೀನಂತೂ ಬ್ರಹ್ಮಚರ್ಯ ಮುರಿದು ಬಿಡ್ತಿದ್ದೆ. ಹಾ, ಮುರಿತಾ ಇದ್ದೆ. ಒಂದ್ ವೇಳೆ ನಾನು ನನ್ನ ವಚನ ಮುರಿದಿಲ್ಲ ಅಂದಿದ್ರೆ ಅವಳು ಪ್ರಾಣ ಬಿಡ್ತಾ ಇದ್ದೆ. ಅವಳ ಪರಿಸ್ಥಿತಿ ಹೇಗಿತ್ತು ಅಂತ ನಿನ್ನೆ ನೋಡ್ದೆ ಅಲ್ವಾ? ಮನೇಲಿ ಯಾರು ಇಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕಿದ್ ನಾನು? ನೋಡ್ದೆ ಅವಳ ಪರಿಸ್ಥಿತಿನೂ ಅವಳದು ಅಂದನೂ ನೋಡ್ದೆ. ಇವಳು ಬೆಂಕಿ ಹತ್ರ ಇದ್ರೆ ಕರ್ಗೆ ಕರಗ್ತಾಳೆ. ನೀನ್ ಇವತ್ತಲ್ಲ ನಾಳೆ ನಿನ್ ವಚನನ ಮುರ್ದೆ ಮುರಿತೀಯ ತಾನೆ? ನೀನ್ ತುಂಬಾ ಸ್ಟ್ರಾಂಗ್ ಅನ್ಕೊಂಡಿದ್ಯಾ ಅಲ್ವಾ? ಸರಿ, ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡ್ಬಿಟ್ಟು ಹೇಳು. ಅವಳು ನಿನ್ನ ಅಕ್ಕಪಕ್ಕ ಇದ್ದಾಗ ನಿನ್ಗೇನು ಅನ್ಸದೇ ಇಲ್ವಾ? ಮತ್ತೆ ಅವಳ ಹತ್ರ ಹೋದಾಗ ನಿಂಗೆ ಏನು ವ್ಯತ್ಯಾಸನೇ ಆಗಲ್ವಾ? तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी, कैसी है ये दास्तां, ये दास्तां. ಹೇಳು. ನೀನ್ ಬೇಡದಿರೋ ಮಾತು ಕೇಳಿಸ್ಕೊಳ್ಳೋದಕ್ಕಿಂತ ಬೇರೆ ಕೆಲಸಗಳಿದೆ ನನಗೆ. ಹೇಳು.